ಏನಾಯ್ತಪ್ಪ ಈ ಹುಡುಗಿಗೆ? ಸರಿಯಾಗಿ ವೃತ ಮಾಡೋ ಹೊತ್ತಿಗೆ ಹಿಂಗಾಯ್ತಲ್ಲ. ಪುರೋಹಿತ್ರೆ, ಏನ್ ಮಾಡೋದು ಇವಾಗ? ಅವ್ರ ಕೈಲಿ ಆಗಿಲ್ಲ ಅಂದ್ರೆ ವ್ರತ ನಿಲ್ಸೋದು ಒಳ್ಳೇದು. ಅನ್ಯಾಯ ಆಗೋಯ್ತಲ್ಲ. ಮೊದಲೇ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತಾ ಅಥವಾ ಇಲ್ಲಿಗೆ ಬಂದ್ಮೇಲೆ ಏನಾದರೂ ಹಿಂಗಾಯ್ತಮ್ಮ? ದೇವರೇ ಸೂಚನೆ ಕೊಡ್ತಾ ಇದ್ದಾನೆ, ವೃತನೂ ಆಗುವಂಗಿಲ್ಲ ಮದುವೆನೂ ಆಗುವಂಗಿಲ್ಲ ಅಂತ. ಅಯ್ಯೋ, ಮದ್ವೆನೂ ಆಗಲ್ವಾ ರಾಚಮ್ಮ? ವೃತನೇ ಆಗದೆ ಮದುವೆ ಎಲ್ಲಿಂದ ಮಾಡೋದು? ನಮ್ಮ ಸಂಪ್ರದಾಯ ನಿಂಗೆ ಗೊತ್ತಿಲ್ವೇ? ವೃತನ ಕಟ್ಟುನಿಟ್ಟಾಗಿ ಮಾಡಿದ್ಮೇಲೆ ಮದುವೆ ತಯಾರಿ ಮಾಡ್ಕೊಳ್ಳೋದು. ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ವ್ರತ ಮಾಡದೆ ಮದ್ವೆನೇ ನಿಂತು ಹೋಗುತ್ತಲ್ಲ. ಅಯ್ಯೋ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅದು ಬಿಸಿಲಲ್ವಾ, ಅದಕ್ಕೆ ಸ್ವಲ್ಪ ಹುಷಾರು ತಪ್ಪಿದಾಳಷ್ಟೇ. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗ್ತಾಳೆ. ಅದಕ್ಕೆ ವ್ರತ ಮುರಿತು ಮದ್ವೆ ಮುರಿತು ಅಂದ್ರೆ ಹೇಗೆ? ಅಯ್ಯೋ, ನನಗೇನು ಮದ್ವೆ ನಿಂತೋಗ್ಬೇಕು ಅಂತ ಆಸೆನಮ್ಮ. ಅವಳು ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ವೃತನೇ ಶುರುವಾಗಲಿಲ್ಲ, ಆಗಲೇ ಕೂತ್ ಬಿಟ್ಲಲ್ಲ ನಿನ್ನ ಅಕ್ಕ ಉತ್ಸಪ್ಪ ಅಂತ. ಇನ್ನು ವ್ರತ ಮುಗಿಯೋಷ್ಟರಲ್ಲಿ ಏನೇನಾಗುತ್ತೋ ಏನೋ, ಅದಕ್ಕೆ ಮದುವೆನೇ ಬೇಡ ಅಂತ ಹೇಳಿದ್ದು. ಶುರು ಆದಾಗಲೇ ಈ ರೀತಿ ವಿಘ್ನ ಆಗೋಯ್ತಲ್ಲ, ಇದು ದೇವ್ರು ಕೊಟ್ಟ ಸಂದೇಶ. ಇದ್ರ ಮೇಲೂ ವ್ರತ ಮಾಡಬೇಕಾ? ಚಿಕ್ಕ ಹುಡುಗಿ ಪೂಜಾರೆ, ಇವಳಿಗೆ ಈ ಸಂಪ್ರದಾಯ ಎಲ್ಲ ಅರ್ಥ ಆಗಲ್ಲ. ಇದನ್ನ ವಿಘ್ನ ಅಂತ ಯಾಕೆ ಹೇಳ್ತಿದ್ದೀರಾ? ಪುರೋಹಿತರ ಮಾತಿನ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಿದೆ. ಈಗಿನ ಕಾಲದ ಹುಡುಗರೆ ಹೀಗೆ, ಶಾಸ್ತ್ರ ಸಂಪ್ರದಾಯ ಅಂದರೆ ಒಡ್ಡು ಮುರಿತೀರ. ನಿಮಗೆ ಪುರೋಹಿತರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಇಲ್ಲೊಬ್ರು ಸ್ವಾಮೀಜಿಗಳು ಬಂದಿದ್ದಾರೆ. ಅವ್ರಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲ ಕೂತು ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳಿದ್ಮೇಲಾದರೂ ನಿಮಗೆ ನಂಬಿಕೆ ಬರುತ್ತೋ ಏನೋ.